ಅಪ್ಪ ತಂದೆ ಶ್ರೀ ಮಾರುತಿರಾಯ ವಾಯುಪುತ್ರನೇ, ನಿನ್ನ ಹಿರಿಮೆಯನ್ನ ಎಷ್ಟು ಕೊಂಡಾಡಿದ್ರೂ ಕೂಡ ಕಡಿಮೆನೇ ಅಂತ ಅನಿಸುತ್ತೆ. ಕಲಿಯುಗದ ಬಂಧುವಾಗಿ, ಕಲಿಯುಗದ ನಿಜ ದೈವ ಸ್ವರೂಪನಾಗಿ, ಬಡ ಭಕ್ತರಿಗೆ ನಿನ್ನ ಸ್ವರೂಪದ, ನಿನ್ನ ನಾಮದ, ನಿನ್ನ ರೂಪವನ್ನ ತೋರಿ ಎಲ್ಲರ ಮೇಲೂ ಕೂಡ ಕರುಣೆ, ಆಶೀರ್ವಾದ, ಪ್ರೀತಿನ ತೋರ್ತಾ ಇರೋ ಶ್ರೀ ವಾಯುಪುತ್ರನೇ, ನಿನ್ನ ಹಿರಿಮೆಯನ್ನ ನಿಜವಾಗಿಯೂ ಎಷ್ಟು ಕೊಂಡಾಡಿದ್ರೂ ಕೂಡ ಕೊಂಚ ಕಡಿಮೆ ಅಂತ ಅನಿಸುತ್ತೆ ತಂದೆ. ನಾನೇನು ನಿನ್ನ ಹತ್ರ ಅಷ್ಟು ಐಶ್ವರ್ಯನ ಮತ್ತಷ್ಟು ಕೊಡು ಅಂತ ಮತ್ತೊಮ್ಮೆ ಸೆರಗೊಂಡು ಬೇಡ್ಲಾರೆ ತಂದೆ. ಆದ್ರೆ ಮುಂಬರುವ ಎಂಥದ್ದೇ ದಿಟ್ಟವಾದ ಕಷ್ಟಗಳಿಗೆ ಇದಗೊಟ್ಟು ಹೋರಾಡುವಂತ ಶಕ್ತಿಯನ್ನ ಕೊಟ್ಟು ಕಾಪಾಡುವಂತ ನಿನ್ನ ಹತ್ರ ಸೆರಗೊಂಡೆ ಬೇಡ್ತಾ ಇದ್ದೀನಿ ಅಪ್ಪ. ನನ್ನ ಮೈದುನ ತುಂಬಾ ಶಾಲೆ ಕಲ್ತಿದ್ದಾನೆ, ಒಂದು ನೌಕರಿ ಬೇಕು ಅಂತ ಹಗಲು ಕಷ್ಟಪಟ್ಟು ದುಡಿತಾ ಇದ್ದಾನೆ. ಹೇಗಾದ್ರೂ ಮಾಡಿ ಒಂದು ಸರ್ಕಾರಿ ನೌಕರಿ ನನ್ನ ಮೈದುನಿಗೆ ಸಿಗೋ ತರ ನೀನ್ ಮಾಡಲೇಬೇಕು. ಯಾಕೆಂದ್ರೆ ಶ್ರೀಮಂತರ ಅಟ್ಟಹಾಸ ಮೆಟ್ಟಿ ಮೇರಿ ಮೆರೆದು ಈ ಸಮಾಜದಲ್ಲಿ ಬಡವರಿಗೆ ಬೆಲೆಯೇ ಇಲ್ಲದಂತಾಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ಈ ನಮ್ಮ ಕುಟುಂಬದಲ್ಲಿ ನನ್ನ ಗಂಡ ಹಾಗೂ ನಾನು, ನನ್ನ ಮೈದುನ ಈ ಸುಂದರ ಸಂಸಾರದಲ್ಲಿ ಯಾವ ಕೆಟ್ಟ ದೃಷ್ಟಿಯೂ ತಾಗದ ಹಾಗೆ ಸದಾಕಾಲ ನಗುನಗುತ್ತಾ ಇರೋ ತರ ನೀನೇ ನಮ್ಮನ್ನ ಕಾಪಾಡಬೇಕು ದೇವ, ನೀನೇ ಕಾಪಾಡಬೇಕು. ಲಕ್ಷ್ಮಿ, ಮಾರುತೇಶ್ವರ ಪೂಜೆ ಮುಗಿಯುತ್ತೇನೆ. ಪೂಜೆ ಈಗ ತಾನೇ ಮುಗಿಸಿದ್ದೇನೆ. ಯಾವಾಗ ಪ್ರಸಾದ ಕೊಡ್ತೀನಿ. ಹಾಗೆ ನಿಮ್ಮ ಮಡದಿ ಮುತ್ತೈದೆಯಾಗಿ ಸದಾಕಾಲ ಬಾಳಿ ಬದುಕಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು, ನಿನ್ನ ಬಾಳು ಬಂಗಾರ ಆಗಲಿ. ಲಕ್ಷ್ಮಿ, ಮಾರುತೇಶ್ವರ ಪೂಜೆ ಮುಗಿಯುತ್ತೇನೆ. ಯಾವಾಗಲೂ ನಿನಗೆ ಮತ್ತು ನಮಗೆ ಒಳ್ಳೆಯದಲ್ಲವೆಂದು ಆ ದೇವರಲ್ಲಿ ಬೇಡಿಕೊಂಡ್ಯಾ? ಹೌದು ಅಂದ್ರೆ ಬೇಡಿಕೊಂಡೆ ರೀ. ಅನಾಥಳಾದ ನನ್ನನ್ನ ಈ ಮನೆಗೆ ನಿಮ್ಮ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ ಮನೆಯನ್ನ ತುಂಬಿಸ್ಕೊಂಡ್ರಿ. ಅದು ಸಾಲದು ಅಂತ ನಿಮ್ಮ ಹೃದಯದಲ್ಲಿಟ್ಟು ದೇವತೆ ತರ ಪೂಜಿಸ್ತಾ ಇದ್ದೀರಲ್ರಿ. ಸಾಲ್ತೇನ್ರಿ ಇದು ಸಾಲ್ದು ಅಂತ ನನ್ನ ಮೈದುನ ಪ್ರೀತಿ ಮಾಡೋ ದೇವರಂತ ಮೈದುನ ಕೂಡ ನನಗೆ ಸಿಕ್ಕಿದ್ದಾನೆ. ಇದು ಅಲ್ಲದೆ ನನ್ನ ಜೀವನದಲ್ಲಿ ಸಂತಸವನ್ನೇ ತುಂಬಿದ್ದೀರಾ ರೀ. ಇದನ್ನ ಬಿಟ್ರೆ ಬೇರೆ ಏನ್ರಿ ಬೇಕು ನನಗೆ? ಲಕ್ಷ್ಮಿ, ನಿನ್ನಂತ ಹೆಂಡತಿನ ಪಡೆದ ನಾನೇ ಪುಣ್ಯವಂತ ಲಕ್ಷ್ಮಿ, ನಾನೇ ಪುಣ್ಯವಂತ. ನೋಡು ಜನಮರಿ, ಅನಾಥಳಂತೆ ಹೇಳಿಕೊಂಡು ತಿರುಗಾಡಿದ್ರೆ ಈ ಸಮಾಜದಲ್ಲಿ ಯಾರು ಆಶ್ರಯ ಕೊಡುದಿಲ್ಲ. ಲಕ್ಷ್ಮಿ, ಅನಾಥಳಂತೆ ನಿನ್ನ ಬಾಯ ಮಾತಿನಿಂದ ಇನ್ನೊಂದು ಸಾರಿ ಬರಬಾರ್ದು ಲಕ್ಷ್ಮಿ, ಬರಬಾರ್ದು. ಆಯ್ತು ಅಂದ್ರೆ ನಿಮಗಿಷ್ಟ ಇಲ್ದಿರೋ ಮಾತನ್ನ ಇನ್ನೊಮ್ಮೆ ಖಂಡಿತವಾಗಿಯೂ ನಾನು ಹೇಳೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ತೀರ ತಾನೆ? ಲಕ್ಷ್ಮಿ, ಇದರಲ್ಲಿ ಕ್ಷಮಿಸುವ ತಪ್ಪು ನೀನೇನು ಮಾಡಿದ್ಯಾ ಲಕ್ಷ್ಮಿ? ನೀನೇನು ಮಾಡಿದ್ಯಾ? ಹೋಗಲಿ ಬಿಡು. ನಿನ್ನ ಉಡಾಳ ಮೈದುನ ಎಲ್ಲಿಗೆ ಹೋಗಿದ್ದಾನೆ? ಚಂದ್ರು ಅದು ಇಲ್ಲೇ ಇದ್ನಲ್ಲ, ಇಲ್ಲ ಹೊರಗಡೆ ಹೋಗಿದ್ದಾನ್ರಿ. ತುಂಬಾ ಹೊತ್ತಾಗಿಲ್ಲ, ಈಗ ಹೋಗಿದ್ದೇನೆ, ಬಂದೇ ಬಿಡ್ತಾನೆ, ಲೇಟ್ ಆಗೋದಿಲ್ಲ. ಲಕ್ಷ್ಮಿ, ನೀನು ಹೀಗೆ ಮುದ್ದಾಡಿದರೆ ನಾಳೆ ಮನೆ ಬಿಟ್ಟು ಕೆಲಸಕ್ಕೆ ಹೋಗುದಿಲ್ಲ ಅಂದ್ರೆ ಏನು ಮಾಡುತ್ತೀಯ ಲಕ್ಷ್ಮಿ? ಏನು ಮಾಡುತ್ತೀಯ? ಹೋಗ್ಲಿ ಬಿಡ್ರಿ, ಏನಾಯ್ತು? ಎಷ್ಟೇ ಆದ್ರೂ ನಮಗೆ ಇನ್ನೂ ಮಕ್ಕಳಿಲ್ಲ. ಮಗ ಅಂದ್ರು ಅವನೇ, ಮೈದುನ ಅಂದ್ರು ಅವನೇ ಅಲ್ವಲ್ರಿ ನಮ್ಗೆ ಅವನು, ಅಲ್ವಾ?
ಹಾಗಲ್ಲ ಲಕ್ಷ್ಮಿ, ಮುಂದಿನ ದಿನಮಾನದಲ್ಲಿ ನಾವು ಎಲ್ಲರೂ ಹೀಗೆ ಇರುವುದಿಲ್ಲ. ಮುಂದೆ ನಮಗೆ ಯಾವ ಆಪತ್ತು ಬರುವುದಿಲ್ಲ. ಅದಕ್ಕೆ ಲಕ್ಷ್ಮಿ, ನಮ್ಮ ಹುಷಾರದಲ್ಲಿ ನಾವಿರಬೇಕು ಲಕ್ಷ್ಮಿ, ನಾವಿರಬೇಕು. ಅಲ್ರಿ ಇದೇನ್ರಿ ಹಿಂಗೆ ಹೇಳ್ತೀರಾ? ಅಲ್ಲ, ಚಂದ್ರ ನೌಕರಿಗೋಸ್ಕರ ಅಲ್ದಾಡ್ತಿರುವಾಗ ಏನ್ರಿ ನೀವು ಹೀಗೆ ಹೇಳ್ತೀರಾ? ಹಾಗೆ ಅಲ್ಲಿ ದಾಡಿದರೆ ನಮ್ಮಂತ ಬಡ ಜನತೆಗೆ ಕೆಲಸ ಸಿಗುವುದಿಲ್ಲ ಲಕ್ಷ್ಮಿ, ಸಿಗುವುದಿಲ್ಲ. ಹಣದಾಸೆಗೆ ಅಧಿಕಾರವನ್ನೇ ಮರೆತು ಅವರ ಕುರ್ಚಿಯ ಕಾಲ ತೆಳಗೆ ಹಾಕಿ ಬಿಡ್ತಾರೆ. ಅದಕ್ಕೆ ಲಕ್ಷ್ಮಿ, ಈ ಸಮಾಜದಲ್ಲಿ ಬಂಡ ಶ್ರೀಮಂತರದ ಬಾಳಿಕೆ ನಿಲ್ಲುವರೆಗೂ ನಮ್ಮಂತ ಬಡ ಜನತೆಗೆ ಕೆಲಸ ಸಿಗುವುದಿಲ್ಲ ಲಕ್ಷ್ಮಿ, ಸಿಗುವುದಿಲ್ಲ. ಯಾಕೆ ಕೊರಗ್ತೀರಾ? ದಯವಿಟ್ಟು ಕೊರಗೋದನ್ನ ಕಡಿಮೆ ಮಾಡಿ. ಈ ಸಮಾಜ ಕೈ ಬಿಟ್ರೆ ಏನ್ ಹತ್ರಿ? ಆ ಭಗವಂತ, ಆ ದೇವರು, ಆಂಜನೇಯ ಸ್ವಾಮಿ ನಮ್ಮನ್ನೆತ್ತು ಕೈ ಬಿಡುವುದಿಲ್ಲ ಅಂದ್ರೆ. ಹಾ ಲಕ್ಷ್ಮಿ, ನಾನು ಇನ್ನು ಬರುತ್ತೇನೆ. ನನಗೆ ಜನರು ಬರಲು ಹೇಳಿದ್ದಾರೆ, ನಾನು ಹೋಗಿ ಬರುತ್ತೇನೆ. ಹಾ, ನೀನು ಅಷ್ಟರಲ್ಲಿ ಅಡಿಗೆ ಮಾಡು, ನಾನು ಆಮೇಲೆ ಬರುತ್ತೇನೆ. ಹಾ ಚಂದ್ರು, ಈಗ ಬಂದೇನಪ್ಪ. ಹಾ, ನೀನು ಹೀಗೆ ತಿರುಗಾಡಿದರೆ ಜನ ಏನು ಅನ್ನುತ್ತಾರಪ್ಪ. ಸ್ವಲ್ಪ ವಿಚಾರ ಮಾಡು ತಮ್ಮ, ವಿಚಾರ ಮಾಡು. ಅಣ್ಣ, ಅದು ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೋಗಿದ್ದೆ. ಏನಾಯ್ತಣ್ಣ? ಏನು ಆಗಿಲ್ಲಪ್ಪ, ಒಂದು ಗಂಡಸನಿಗೆ ಯಾವುದಾದರೂ ಕೆಲಸ ಇದ್ರೇ ಚಂದಪ್ಪ, ಚಂದ. ಅಣ್ಣ, ನಾನು ಕಷ್ಟಪಟ್ಟು ಎಷ್ಟೋ ಸಾರಿ ಕೆಲಸಕ್ಕಂತ ಟ್ರೈ ಮಾಡಿದರು, ಒಂದು ಕೆಲಸ ಕೊಡಲು ಆಗುತ್ತಿಲ್ಲ ಈ ಸರ್ಕಾರಕ್ಕೆ. ಎಲ್ಲಿ ಹೋದರಲ್ಲಿ ಬರೀ ಲಂಚ ಲಂಚ ಲಂಚ. ಲಂಚ ಕೊಟ್ಟರೆ ರಾಜಕೀಯ ಸೀಟನ್ನೇ ಬದಲಾಯಿಸುತ್ತೆ ಈ ಜಗತ್ತು. ಅಂದ ಮೇಲೆ ನಮ್ಮಂತ ಹಿಂದುಳಿದ ಜನತೆಗೆ ಕೆಲಸ ಅನ್ನುವುದು ಒಂದು ಕನಸನ್ನ, ಒಂದು ಕನಸು. ಅಂದ್ರು ಹಣ ಅಂದ್ರೆ ಕಲಿಯುಗದಲ್ಲಿ ಹೆತ್ತ ತಾಯಿನನ್ನು ಮಾರಿಕೊಂಡಿರುವಾಗ ಹಣ ಎಂಬ ಮನೆ ಮಾಡಿ ಮಂಚಾಯರು ಕುಳಿತು ಲಂಚಕೊರನನ್ನು ಮೆಟ್ಟಿನಿಂದ ಹೊಡೆದಾಗಲೇ ಅಂದಾಗಲೇ ಈ ಸಮಾಜದಲ್ಲಿ ಬುದ್ಧಿ ಬರುವುದಪ್ಪ, ಬರುವುದು. ಚಂದ್ರು, ಈಗಿನ ಕಾಲದಲ್ಲಿ ಕಷ್ಟಪಟ್ಟು ಓದಿದ್ರೆ ಸಾಲದಪ್ಪ. ಹಣ ಈಗಿನ ಯುಗದಲ್ಲಿ ಯಾವತ್ತೂ ಹಣನೇ ಮುಖ್ಯ. ಯಾಕೆಂದ್ರೆ ಮನುಷ್ಯನ ಬುದ್ಧಿ ಶಕ್ತಿ ನೋಡಿ ಯಾರು ನೌಕರಿ ಕೊಡೋದಿಲ್ಲಪ್ಪ. ಹಣ ಹಣ ಮಾತ್ರ ಹೆಸರಾಗುತ್ತೆ. ಹಣವಿಲ್ಲದವನ ಬಾಳು ಕಲ್ಲು ಬಂಡೆಯಂತೆ. ಆ ದೇವ್ರು ಹೇಳಿರೋ ಮಾತು ಸತ್ಯ ಕಾಣು. ಅತ್ತಿಗೆ, ತಾಯಿ ಇಲ್ಲದ ನನಗೆ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದೀರಿ. ಒಂದು ವೇಳೆ ನನ್ನ ತಾಯಿ ಇದ್ದರೂ ನಾ ಪ್ರೀತಿ ಸುಖ ಸಿಗುತ್ತಿತ್ತೋ ಇಲ್ಲವೇನೋ. ನನ್ನ ತಾಯಿಯ ನೆನಪು ಬಾರದಂತೆ ನನ್ನನ್ನು ಸಾಕಿ ಬೆಳೆಸಿದ್ದೀರಿ. ಇದು ನಾನು ಮಾಡಿದ ಪುಣ್ಯ ಅತ್ತಿಗೆ, ಪುಣ್ಯ. ಇರಲಿ ಬಿಡು ಚಂದ್ರು, ನಮಗಲಾದರೂ ಯಾರು ಇದ್ದಾರೆ? ಎಲ್ಲವೂ ನೀನೇ ತಾನೆ. ಅಣ್ಣ, ಹಗಲುರುಳೆನ್ನದೆ ನನಗಾಗಿ ದುಡಿದು ಓದಿಸಿ ನನ್ನನ್ನು ದೊಡ್ಡವನಾಗಿ ಮಾಡಿದ್ದೀಯ. ತಂದೆ ಎಂಬ ಕೊರತೆ ಬಾರದಂತೆ ನನ್ನನ್ನು ಸಾಕಿ ಬೆಳೆಸಿದ್ದೀಯ. ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲ ಸುಖವನ್ನು ಕೊಟ್ಟಿದ್ದೀಯ. ಇದು ನನ್ನ ಪುಣ್ಯ, ನಾ ಪುಣ್ಯ. ನೋಡ್ ಚಂದ್ರು, ಅಣ್ಣ ಅತ್ತಿಗೆನ ತಂದೆ ಸ್ಥಾನ ನಿಂತ್ಕೊಂಡು ನೀನು ನೋಡ್ತಾ ಇದೆಯಲ್ಲ, ನಿನ್ನಂಥ ಮೈದನ ಪಡೆದಂತ ನಾವೇ ಧನ್ಯ. ಹಾಗೆ ಮಾಡೋದು ನಮ್ಮ ಕರ್ತವ್ಯ ಅಲ್ವೇನಪ್ಪ? ಹಾ ಲಕ್ಷ್ಮಿ, ಚಂದ್ರು, ನಾನು ಹಾಗೆ ಮರೆತು ನಿಮ್ಮ ಜೋಡಿ ಮಾತನಾಡ್ತಾನೆ ಇತ್ತೆ. ಹಾ ಲಕ್ಷ್ಮಿ, ಚಂದ್ರಕ್ಕೆ ಹಸ್ತಂತ ಕಾಣ್ತಾನೆ. ನೀವು ಇಬ್ಬರು ಕೂಡಿ ಊಟ ಮಾಡ್ರಿ, ನಾನು ಆಮೇಲೆ ಬಂದು ಊಟ ಮಾಡುತ್ತೇನೆ. ಎಲ್ಲಿಗೆ ಹೋಗ್ತೀರಾ ನೀವೀಗ? ಅಣ್ಣ ನಿಲ್ಲು, ಹಾಗೆ ಹೋದರೆ ಹೇಗಣ್ಣ? ಎಲ್ಲರೂ ಸೇರಿ ಬಹಳ ದಿನದ ಮೇಲೆ ಸಂತೋಷವಾಗಿದ್ದೇವೆ ನಮ್ಮೂರ ಜಾತ್ರೆಯಲ್ಲಿ. ನಿನ್ನ ಹಾಡು ಕೇಳಿ ಬಹಳ ದಿನವಾಯ್ತು, ಒಂದು ಹಾಡನ್ನಾದ್ರೂ ಹಾಡಣ್ಣ. ಮೈದು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಹಾಡೋಣ, ಏನಂತೀರಾ? ನೀವು ಎಲ್ಲರೂ ಕೂಡಿ ಸಂತೋಷದಿಂದ ಹಾಡೋಣ. ನಾವೆಲ್ಲ ಬೇರೆಯಾದರೆ ಜೀನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂದೇ, ತುಂಬಿದ ಮನೆಯ ಮನೆ ಧರೆಯಲಿ ನಗುವಿನ ದೊರೆಯುಂತೆ. ಜೀನಿನ ಕೂಡು ನಾವೆಲ್ಲ ಬೇರೆಯಾದರೆ ಜೀನಿಲ್ಲ. ಮನಗಳು ಸೇರಿದರೆ
ಏನ್ರಿ ಅಣ್ಣ ಸಮಾಧಾನ ಆಯ್ತಾ ನಿಮ್ಗೆ? ಹಾ ಆಯ್ತು ಲಕ್ಷ್ಮಿ, ಹೋಗೋಣ ನಡ್ರಿ. ಹೇಳಪ್ಪ. ಅಣ್ಣ ನಂದು ಸ್ವಲ್ಪ ಹೊರಗಡೆ ಕೆಲಸವಿದೆ, ನಾನು ಸ್ವಲ್ಪ ಹೋಗಿ ವಾಪಸ್ ಬಂದು ಆಮೇಲೆ ಊಟ ಮಾಡುತ್ತೇನೆ. ಆಯ್ತಪ್ಪ, ಹೋಗ್ಬಾ ಹಾಗಿದ್ರೆ ನೀನು. ಹಾ ಹೇಳಿ ಅಂದ್ರೆ ಇವಾಗ ಊಟಕ್ಕೆ ಬಡಿಸ್ಲೋ ಅಥವಾ ನೀವು ಹೋಗ್ತೀನಿ ಮೈದನ್ ಜೊತೆಗೆ? ನನ್ನ ಮೈದನ್ ಜೊತೆಗೆ ನೀನೇ ಸಮಾಧಾನ ಪಡಿಸ್ಬೇಕು. ನೀವು ಗಡಬಡಿಸಿ ಸುಮ್ಮನೆ ಇದ್ರೆ ಸರಿ, ಅವಸರ ಮಾಡಿದ್ರೆ ನಾನು ಒಳಗಡೆ ಹೊರಟೋಗ್ಬಿಡ್ತೀನಿ ಅಷ್ಟೇ ಇವಾಗ. ಸರಿ ಬನ್ನಿ, ಇದೇ ಖುಷಿಗೋಸ್ಕರ ಪ್ರೀತಿಯಿಂದ ಒಂದು ಹಾಡು ಹೇಳೋಣ. ಪ್ರಿಯತಮೇ ಓ ನನ್ನ ಪ್ರಿಯತಮೇ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ಮನವೇ ನೀ ಬಾರೆ, ನನ್ನ ಚೆಲುವೆ ಬಳಿಬಾರೆ, ಬಳಿಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ.
ಖುಷಿ ಆಯ್ತಾ? ಆಯ್ತು ಬಾ ಒಳಗೆ ಊಟ ಮಾಡು. ಬನ್ನಿ ಹೋಗೋಣ.